ಮಂಗಳೂರಿನಲ್ಲಿ ಯಾವ ರೀತಿ ಬುರುಡೆ ಗ್ಯಾಂಗ್ ಇದೆಯೋ ಇಲ್ಲೊಂದು ಫೈಬರ್ ಗ್ಯಾಂಗು ಅದೇ ರೀತಿಯಾದಂಥ ಅಪಪ್ರಚಾರಗಳು ನಡೆಸಿ ಇಡೀ ಯೋಜನೆಯನ್ನು ಹಳ್ಳೆ ಹಿಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಕಳ್ಳರು ಬಂದು ಇದರ ಮೇಲ್ಛಾವಣಿಯನ್ನು ಕದಿಯುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದರೆ ಕೆಲವು ವಸ್ತುಗಳು ಕಳ್ಳತನ ಆಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ಸು ಮತ್ತು ಇದಕ್ಕೆ ನೇರ ಕಾರಣ ಜಿಲ್ಲಾಡಳಿತ. ಕಾಂಗ್ರೆಸ್ಸಿಗೆ ಪರಶುರಾಮ ಥೀಮ್ ಪಾರ್ಕ್ ಚುನಾವಣೆ ವಸ್ತು ಆಗಿರ್ಬೋದು, ಬಿಜೆಪಿಗೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಅಭಿವೃದ್ಧಿ. ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿರುವ ಥೀಮ್ ಪಾರ್ಕ್ನಲ್ಲಿ ನಡೆದ ಕಳ್ಳತನ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳ್ಳತನ ನಡೆದ ಪ್ರದೇಶಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಸುನಿಲ್ ಕುಮಾರ್ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನ ಅಪಪ್ರಚಾರದಿಂದ ಪಾರ್ಕ್ ಸಾರ್ವಜನಿಕರ ಪ್ರವೇಶಕ್ಕೆ ಬಂದಾಗಿತ್ತು. ಪಾಳು ಬಿದ್ದ ಥೀಮ್ ಪಾರ್ಕ್ನಲ್ಲಿ ಇದೀಗ ತಾಮ್ರ ಕಳ್ಳತನವಾಗಿದೆ. ಬಾಗಿಲು ಒಡೆದು ಕಳ್ಳತನ ಮಾಡಿದ್ದಾರೆ, ಮೇಲ್ಚಾವಣಿ ಕಿತ್ತಿದ್ದಾರೆ. ಕಾರ್ಕಳದ ಇತಿಹಾಸಕ್ಕೆ ಇದು ದುರ್ದೈವ. ಕಳ್ಳತನವಾಗಲು ಕಾಂಗ್ರೆಸ್ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ಎಂದು ಕಿಡಿಕಾರಿದ್ದಾರೆ. ಅತ್ಯಂತ ಸಂಭ್ರಮದಿಂದ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕಂಗೊಳಿಸಬೇಕಾದಂಥ ಪರಶುರಾಮ ಥೀಮ್ ಪಾರ್ಕಿನ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಅತ್ಯಂತ ಮನಸ್ಸಿಗೆ ವೇದನೆ. ಒಂದು ಪಾಳು ಬಿದ್ದಂಥ ಪರಿಸ್ಥಿತಿ ಇವತ್ತು ಪರಶುರಾಮ ಥೀಮ್ ಪಾರ್ಕ್ಗೆ ಬಂದಿದೆ. ನಿನ್ನೆ ರಾತ್ರಿ ನನಗೆ ಅಲ್ಲಿ ಕಳ್ಳತನ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಂಥ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಒಟ್ಟಾರೆ ಪರಶುರಾಮ ಥೀಮ್ ಪಾರ್ಕು ಮತ್ತು ಕಾರ್ಕಳದ ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇದ್ದಂಥ ಕಾಂಗ್ರೆಸ್ಸಿನ ಒಂದು ಗುಂಪು ಅನಗತ್ಯವಾದಂಥ ವಿವಾದಗಳನ್ನು ಮತ್ತು ಅಪಪ್ರಚಾರಗಳನ್ನು ಮಾಡ್ತಾ ಈ ಯೋಜನೆಗೆ ಕೊಳ್ಳಿ ಇಡುವಂಥ ನಿರಂತರ ಪ್ರಯತ್ನವನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಪ್ರದೇಶ ನಿರ್ಜನ ಆಗಲಿಕ್ಕೆ ಮತ್ತು ಜನ ಬಿಡದ ಪ್ರದೇಶ ಆಗಬೇಕಾಗಿದ್ದಂಥ ಈ ಸ್ಥಳ ನಿರ್ಜನ ಪ್ರದೇಶ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ಸೇ ಕಾರಣ. ಅನಗತ್ಯವಾದಂಥ ವಿವಾದಗಳನ್ನು 2023 ಅಕ್ಟೋಬರ್ 4ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆಯೇ ಮೂರ್ತಿಯನ್ನು ತೆರವುಗೊಳಿಸಲಾಗಿತ್ತು. ಸರ್ಕಾರದ ಆದೇಶದ ಪ್ರಕಾರನೇ, ಜಿಲ್ಲಾಧಿಕಾರಿಗಳ ನಿರ್ದೇಶನದ ಪ್ರಕಾರನೇ ತೆಗೆದಿತ್ತು. ಆದರೆ ಒಂದು ರಾಜಕೀಯ ದ್ವೇಷದ ಕಾರಣಕ್ಕೆ, ಅಸೂಯೆಯ ಕಾರಣಕ್ಕೆ ಇದನ್ನೊಂದು ವಿವಾದ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಸುಳ್ಳು ಅಪಪ್ರಚಾರಗಳನ್ನು ನಡೆಸಿ ಮಂಗಳೂರಿನಲ್ಲಿ ಯಾವ ರೀತಿ ಬುರುಡೆ ಗ್ಯಾಂಗ್ ಇದೆಯೋ ಇಲ್ಲೊಂದು ಫೈಬರ್ ಗ್ಯಾಂಗು ಅದೇ ರೀತಿಯಾದಂಥ ಅಪಪ್ರಚಾರಗಳು ನಡೆಸಿ ಇಡೀ ಯೋಜನೆಯನ್ನು ಹಳ್ಳೆ ಹಿಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಕಳ್ಳರು ಬಂದು ಇದರ ಮೇಲ್ಛಾವಣಿಯನ್ನು ಕದಿಯುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದರೆ ಕೆಲವು ವಸ್ತುಗಳು ಕಳ್ಳತನ ಆಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ಸು ಮತ್ತು ಇದಕ್ಕೆ ನೇರ ಕಾರಣ ಜಿಲ್ಲಾಡಳಿತ. ಬೇಕಾಬಿಟ್ಟು ಇದನ್ನು ನಿರ್ವಹಣೆಯನ್ನು ಮಾಡಿದ್ರಿಂದ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಯಾರು ಪರಶುರಾಮ ಥೀಮ್ ಪಾರ್ಕ್ ಸರಿ ಇಲ್ಲ ಅಂತೇಳಿ ಸಮಿತಿಯನ್ನು ರಚನೆ ಮಾಡಿ, ಪರಶುರಾಮ ಅಭಿವೃದ್ಧಿ ಸಮಿತಿ ಅಂತ ರಚನೆ ಮಾಡಿ ಕೇಸನ್ನು ಕೊಟ್ಟಿದ್ರು, ಆ ಸಮಿತಿಯೇ ಇವತ್ತು ವಿಸರ್ಜನೆ ಆಗಿದೆ. ಇದಾದ ನಂತರವೂ ಕೂಡ ಸರ್ಕಾರ 4.5 ಕೋಟಿ ರೂಪಾಯಿ ಅನುದಾನವನ್ನು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಏನು ಬಿಡುಗಡೆ ಆಗಿತ್ತು ಅದನ್ನು ಇವತ್ತಿಗೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡೋದಿಲ್ಲ. ಪ್ರವಾಸೋದ್ಯಮಕ್ಕೆ ಅದಕ್ಕೆ ಅನುವನ್ನು ಮಾಡಿಕೊಡೋದಿಲ್ಲ, ಸಾರ್ವಜನಿಕ ಪ್ರವೇಶಕ್ಕೆ ಅದು ಬಿಡೋದಿಲ್ಲ ಅಂತಂದರೆ ಕಾಂಗ್ರೆಸ್ಸಿನ ಉದ್ದೇಶ ಸ್ಪಷ್ಟ. ಈ ಕಾರ್ಕಳವನ್ನು ಅಭಿವೃದ್ಧಿಯನ್ನು ವಿರೋಧಿಸಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಒಂದು ಹುನ್ನಾರನೇ ಇದರಲ್ಲಿ ಅಡಗಿರುವಂಥದ್ದು. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸ್ತೇನೆ, ಇಂಥ ನಿರ್ಜನ ಪ್ರದೇಶದಲ್ಲಿ ಇವತ್ತು ಪಾಳು ಬಿದ್ದಂಥ ಈ ಸ್ಥಿತಿಯನ್ನು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ನಾವು 11ನೇ ತಾರೀಕು ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು, ಯುವಕ ಸಂಘ ಸಂಸ್ಥೆಗಳು ಬರಬೇಕು. ನಮ್ಮೂರಿನ ಪರಶುರಾಮ ಥೀಮ್ ಪಾರ್ಕನ್ನು ಸ್ವಚ್ಛತೆಗೊಳಿಸೋಣ. 14ನೇ ತಾರೀಕಿನಿಂದ ಸಂಕ್ರಾಂತಿಯ ನಂತರ 1 ತಿಂಗಳ ಕಾಲ ಸಾಂಸ್ಕೃತಿಕ ಉತ್ಸವ ನಡೀಲಿಕ್ಕೆ ಜಿಲ್ಲಾಡಳಿತ ಅನುವನ್ನು ಮಾಡಿಕೊಡ್ಬೇಕು. ನಾನು ಮಾನ್ಯ ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡೋದು, ನೀವು ಇಲಾಖೆಯಿಂದ ಸ್ವಚ್ಛತೆಯನ್ನು ಮಾಡಿ, ಇಲ್ಲ ಅಂತಂದರೆ ನೀವು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕ ಪ್ರವೇಶಕ್ಕೆ ಅದನ್ನು ಬಿಟ್ಕೊಡಿ. ಇಲ್ಲ ಅಂತಂದರೆ ನಾವು 11ನೇ ತಾರೀಕು ಸ್ವಚ್ಛತೆಯನ್ನು ಮಾಡ್ತೇವೆ, 14ನೇ ತಾರೀಕಿನಿಂದ 1 ತಿಂಗಳ ಕಾಲ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಜನ ಅಲ್ಲಿ ಬರುವಂತ ಆಗಲಿ, ಇಲ್ಲಿರುವಂಥ ಸ್ವಚ್ಛಂದವಾದಂಥ ವಾತಾವರಣವನ್ನು ನೋಡಲಿ, 360 ಡಿಗ್ರಿ ಓಪನ್ ಇದೆ, ವ್ಯೂಗಳನ್ನು ನೋಡೋಂತಾಗಲಿ, ಒಳಗಡೆ ಇರುವಂಥ ಮ್ಯೂಸಿಯಮನ್ನು ನೋಡಲಿ, ಒಳಗಿರುವಂಥ ಫಿಲಮ್ ಥಿಯೇಟರ್ಗಳನ್ನು ಬಳಸ್ಕೊಳ್ಳಿ, ಇವೆಲ್ಲ ಮಾಡಲಿ. ಚಾರ್ಜ್ ಶೀಟ್ನಲ್ಲಿ ಫೈಬರ್ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆದ ನಂತರವೂ ಕೂಡ ಈ ವಿವಾದವನ್ನು ಬೆಳೆಸ್ತಾ ಇರುವಂಥದ್ದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಇದು ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತ ಆಗಬೇಕು ಅನ್ನೋದು ಆಗ್ರಹವನ್ನು ಮಾಡಿ ಇದರ ಪುನರ್ ನಿರ್ಮಾಣ ಅಥವಾ ಉತ್ಸವ
ಅಲ್ಲಿ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಗ್ರಹ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯ ತನಕ ಇದಿರಬೇಕು ಅನ್ನುವಂಥ ಇರಾದೆಯನ್ನು ವ್ಯಕ್ತ ಮಾಡಿದರು. ಅಂದರೆ ಕಾಂಗ್ರೆಸ್ಸಿನ ಉದ್ದೇಶ ಇದನ್ನು ಪ್ರಾರಂಭ ಮಾಡಬಾರ್ದು, ಇದನ್ನು ಪುನರ್ ಪ್ರಾರಂಭ ಮಾಡಿದರೆ ಎಲ್ಲಿ BJPಗೆ ಕ್ರೆಡಿಟ್ ಬರುತ್ತೋ ಅನ್ನುವಂಥ ಹಿನ್ನೆಲೆಯಿಂದನೇ ಅವರೆಲ್ಲರೂ ಕೂಡ ಇದೇ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಪರಶುರಾಮ ಥೀಮ್ ಪಾರ್ಕ್ ಚುನಾವಣೆಯ ವಸ್ತು ಆಗಿರ್ಬೋದು, BJPಗೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಅಭಿವೃದ್ಧಿ, BJPಗೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಪ್ರವಾಸೋದ್ಯಮ ಕೇಂದ್ರ, BJPಗೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಸಾಂಸ್ಕೃತಿಕ ಉತ್ಸವ. ನಮಗಿದು ಚುನಾವಣೆಯ ವಿಷಯ ಅಲ್ಲ. ಹಾಗಾಗಿ ಕಾರ್ಕಳದ ಅಭಿವೃದ್ಧಿಗೆ ಇದೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಕೇಂದ್ರ ಇದು. ನಾವಿದನ್ನು ಪುನರ್ ನಿರ್ಮಾಣ ಮಾಡಿ ಇಲ್ಲೊಂದು ಸಾಂಸ್ಕೃತಿಕ ಉತ್ಸವ ನಡೀಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ.